ಈ ಬಿದ್ರ ಹೆಸರು ಓಕ್ಲ್ಯಾಂಡ್ರಾ ಬ್ಯಾಂಬೂ ಅಂತ. ಬ್ಯಾಂಬೂ ಅಂದರೆ ಬ್ಯಾಂಬೂ ಕುಟುಂಬನೇ. ಅಂದರೆ ಬ್ಯಾಂಬೂ ಫೀಚರ್ಸ್ ಎಲ್ಲ ಇದೆ ನೋಡಿ, ಬುಡದಿಂದ ಹಿಂಗೆ ಕ್ಲಂಪ್ ಥರ ಬರೋದು, ಹಿಂಗೆ ಹೊಸ ಹೊಸ ಇದು ಮೊಳಕೆಗಳು. ಬ್ಯಾಂಬೂ ಥರ 20 ಅಡಿ 50 ಅಡಿ ಎಲ್ಲ ಬೆಳೆಯಲ್ಲ ಇದು. ಇದೊಂದು 7-8 ಅಡಿ ಬೆಳೆದ್ರೆ ಮ್ಯಾಕ್ಸಿಮಮ್ ಅಷ್ಟೇ. ಆಮೇಲೆ ನೀರು ಒಳಗೆ ಬೆಳೆಯೋದಿಲ್ಲ, ನೀರು ಬದಿಯಲ್ಲಿ ಈ ಥರ ಹರಿಯೋ ನೀರು ಇರುವಂಥಲ್ಲಿ, ಫೋರ್ಸಲ್ಲಿ ಹರಿಯೋ ನೀರು ಇರುವಂಥಲ್ಲಿ ಚೆನ್ನಾಗೇ ಬರುತ್ತೆ. ನೋಡು, ಈಗ ಮಳೆಗಾಲದಲ್ಲಿ ಹಿಂಗೆ ನೋಡಿದ್ರೆ ಇಲ್ಲಿ ಈ ಹೈಟ್ವರೆಗೆ ಇಲ್ಲಿವರೆಗೆ ಬರುತ್ತೆ ನೋಡಿ ನೀರು. ಓಕೆ, ಇಷ್ಟಾಗಲ ಗೋಡೆ ಇದ್ರದ್ದು ಸ್ಟ್ರೀಮ್ ಸೈಡು ಫುಲ್ಲು ಬೇರು ಮ್ಯಾಟ್ ಥರ ಬಿಟ್ಕೊಂಬಿಟ್ಟು ನೋಡು, ಇಲ್ಲೆಲ್ಲ ಕಾಣುತ್ತಲ್ಲ ಬೇರು, ಅದರದ್ದೇ ಬೇರದೆಲ್ಲ. ಸೊ ಬೇರು ಹಿಂಗೆ ಬಿಟ್ಬಿಟ್ಟು ಅದನ್ನ ಎಳೆದು ಹಿಡ್ಕೊಂಬಿಡುತ್ತೆ ಆ ಮಣ್ಣನ್ನು. ಸೊ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಆಗ. ಸೊ ನೀರು ಬದಿಯಲ್ಲಿ ಕೊಚ್ಕೊಂಡು ಹೋಗ್ತಾಯಿದೆ ಅಂತಾದರೆ ಇದೊಂದು ಒಳ್ಳೆ ಸ್ಪೀಸೀಸ್ ನಡಕ್ಕೆ, ಈ ಓಕ್ಲ್ಯಾಂಡ್ರಾ ಬ್ಯಾಂಬು. ಇದು ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮು, ಈ ಥರ ಸಣ್ಣ ಸಣ್ಣ ಹೊಳೆಗಳ ಬದಿಯಲ್ಲೆಲ್ಲ, ಪಶ್ಚಿಮ ಘಟ್ಟ, ಆಮೇಲೆ ದಕ್ಷಿಣ ಕನ್ನಡ, ಮಲೆನಾಡಲ್ಲೂ ಕೆಲವು ಕಡೆ ಇದೆ. ಮೇಯ್ನ್ಲಿ ಘಾಟ್ ಸೆಕ್ಷನ್ನು ಮತ್ತು ಇದು ಕರಾವಳಿ ರೀಜನಲ್ಲಿ ಕಂಡು ಬರುತ್ತಿದ್ದು. ಸೊ ಇದೊಂದು ಬ್ಯಾಂಬೂ ಟೈಪು, ಅಷ್ಟು ದೊಡ್ಡದಾಗೋದಿಲ್ಲ. ಓಕ್ಲ್ಯಾಂಡ್ರಾ ಅಂತ ಹೆಸರು. ಅದರದ್ದೊಂದು 7-8 ಸ್ಪೀಷೀಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದು ಹೆಂಗೆ ವ್ಯತ್ಯಾಸ ಹುಡ್ಕೋದು ಅಂತ ನಂಗೆ ಗೊತ್ತಾಗಲಿಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಸಾಧಾರಣ ಓಕ್ಲ್ಯಾಂಡ್ರಾ ಬ್ಯಾಂಬೂ ಇದೇ ಥರ, ಎಲ್ಲ ಥರದಲ್ಲೂ ಬ್ಯಾಂಬೂ ಥರ, ಆದರೆ ಸಣ್ಣ ಗಿಡ, ಆಮೇಲೆ ಸ್ಟ್ರೀಮ್ ಸೈಡೆಲ್ಲ ಬರುತ್ತೆ. ಅದರದ್ದೇ ಒಂದು ಸಣ್ಣ ಎಳೆ ಗಿಡ ಅಂದರೆ ಇದು. ಆಮೇಲೆ ಈ ಓಕ್ಲ್ಯಾಂಡ್ರಾದಲ್ಲಿ 1-2 ಜಾತಿ ನರ್ಸರಿಗಳಲ್ಲೂ ಸಿಗುತ್ತೆ. ಅದನ್ನೇನೋ ಒಂದು ಬುದ್ಧಾಸ್ ಬ್ಯಾಂಬೂನ ಏನೋ ಒಂದು ಕರೀತಾರೆ ಅದನ್ನ. ಸೊ ಇದೊಂದು ಒಳ್ಳೆ ಸ್ಪೀಷೀಸ್ ಆಫ್ ಸ್ಟ್ರೀಮ್ ಸೈಡ್ ಪ್ಲಾಂಟ್.